ಮಾಡಿಸ್ತೀರಾ ಆಯಿತಾ. ಒಂದೊಂದಕ್ಕೆ ಇದೇ ಫೋಲ್ಡ್ ಮಾಡ್ತೀವಿ, ಒಂದೊಂದಕ್ಕೆ ಕೆಳಗಡೆಯಿಂದ ಅಳತೆ ತಗೋತೀವಿ ಬಟ್ಟೆ. ಇನ್ನು ಈ ಥರ ಹಿಂಗಿನ ತೊಗೊಂಡಾಗ ಕೆಲವೊಂದು ಇಲ್ಲಿ ಬಟ್ಟೆ ಸೇವ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಬಟ್ಟೆ ಸಿಗುತ್ತೆ ಹಂಗೆ ನೋಡಿಕೊಂಡು ಫಸ್ಟ್ ಇವಾಗ ಮೊದಲನೇದು ಇದೆಲ್ಲ 12 ಇದೆ, ಇಷ್ಟು ಇಟ್ಬಿಡ್ತೀನಿ. ಇದ್ರ ಉದ್ದ ನಿಮ್ಮ ಪ್ರಕಾರ 13 ಅಂತ ಅನ್ಕೊಳ್ಳಿ. ನಾನು ಇದನ್ನೇನು ಮಾಡ್ತೀನಿ, ಇಷ್ಟಕ್ಕೆ ಫೋಲ್ಡಿಂಗ್ ಬಿಡ್ತೀನಿ. ಇದು 1.5 ಅಲ್ವಾ, ನೋಡ್ಕೊಳ್ಳಿ. ಇದನ್ನು ಫಸ್ಟ್ ಹಾಕೊಬಿಡ್ತಿದ್ದೀನಿ ಆಯಿತಾ. ಇದು ಸೇಪ್ ಕೊಡೋಕ್ಕೆ, ಇದು ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಇಷ್ಟು. ಈಗ ಹೇಳ್ತೀನಿ ನೋಡಿ, ಇಲ್ಲಿಂದ ಪೂರ್ತಿ ಉದ್ದ ತಗೊಂಡೆ 13 ಅಂತ ಆಯ್ತಾ. ಇಲ್ಲಿಂದ 1 ಇಂಚ್ ತಗೊಂಡೆ, ಇಲ್ಲಿಂದ 1.5 ಬಿಟ್ಟಿದ್ದೀನಿ. ಇದು ಫ್ರಂಟ್ ಮ್ಯಾಮ್. ಹಂಗಾದ್ರೆ ಇಲ್ಲಿಂದ 13, ಇಲ್ಲಿಂದ 1.5, ಮತ್ತೆ ಒಂದು ಅಲ್ಲಿಗೆ 2.5 ಇಂಚ್ ಆಗೋಯ್ತು. ಇದು ಸುಮ್ಮನೆ ಇಲ್ಲಿ ಸ್ವಲ್ಪ ಸೇಪ್ ಕೊಡೋದಕ್ಕೋಸ್ಕರ ಹಿಂಗೆ ತಗೋಬೇಕು ಅಷ್ಟೇ. ಹೇಳಿದ್ನಲ್ಲ, ಎಲ್ಲದಕ್ಕೂ ಬೇಡ. ನಿಮಗೆ ಬೇಡ ಅಂದರೆ ಇದು ಬಿಡ್ಬಿಡ್ಲೂಬೋದು, ಬಟ್ ತುಂಬ ನಿಮಗೆ ನೋಡ್ಕೊಳ್ಳಿ. ಹೊಲಿತೀರಾ, ನನಗೆ ಆಗಿತ್ತು ಅದು. ಯಾವುದೊಳ್ದು ಸ್ವಲ್ಪ ಎತ್ಕೊಬಿಡೋದು, ಯಾಕೆ ನಮ್ಮದು ಇಲ್ಲಿ ಕರೆಕ್ಟಾಗದೆ ಇಲ್ಲಿ ಎತ್ಕೋತ್ತೆ ಅಂತಿದ್ದು. ಆಗ ಹಿಂಗೆ ಹಿಡಿದು ಕೊಡ್ತೀವಿ. ಇದನ್ನ ಬಿಟ್ಟಿದ್ವಿ ನಾವಾಗ. ಸಣ್ಣ ಮಕ್ಕಳಿಗೆ ನೋಡಿ ಬೇಕಾದ್ರೆ ಹೊಲಿದು ಎತ್ಕೊಂಡಂಗೆ ಆಗ್ಬಿಡುತ್ತೆ ಪ್ರಿಂಟ್. ಅದಕ್ಕೋಸ್ಕರ ಇದು 1 ಇಂಚ್ ಎಕ್ಸ್ಟ್ರಾ. ಬ್ಲೌಸ್ಗೆಲ್ಲ ಬೇಡ ಅಲ್ವಾ? ನಮಗೆಲ್ಲ ಬೇಡ. ಸಣ್ಣ ಮಕ್ಕಳು 1 ರಿಂದ 10 ವರ್ಷ ಮಕ್ಕಳೇ ಬರುತ್ತಲ್ವಾ. ಇದು ಅಂದರೆ ನಾವು ಈಗ ತಗೋತಾ ಇರೋದು ಕಂಕ್ಳು. ನಾನು ಅದನ್ನು ಇದರಲ್ಲೇ ತಗೋತಾ ಇದ್ದೀನಿ. ಏಕೆಂದರೆ ಎಷ್ಟು 7 ಅಲ್ವಾ, 7. ಇದೆಷ್ಟು ಬಂತು? 4 ರಿಂದ 7 9.5 10 8 ಪ್ಲಸ್ 1.5 9.5 8.5 ಪ್ಲಸ್ 10 ಆಯಿತಾ. ಪುನಃ 0 ಇಂದ ಇದು 11 3 ಬಂತಲ್ವಾ? 3 ಬಂತು. ಹೆಂಗೆ ಅಂತ ಗೊತ್ತಾಯ್ತಾ? 12 ರಿಂದ ಡಿವೈಡ್ ಮಾಡಬೇಕು. ನೆಕ್ಗೆ ಮತ್ತು ಭುಜಕ್ಕೆ ಯಾವಾಗಲೂ 12 ರಿಂದ ಡಿವೈಡ್ ಮಾಡ್ತೀವಿ. ಕಂಕಳಿಗೆ ಅರ್ಧ 4 ಭಾಗ ತೊಗೊಂಡು ಎದೆ ಸುತ್ತಳೆ ಮೈನಸ್ ಮಾಡ್ತೀವಿ 1.5ನ ಆಯಿತಾ. ಮತ್ತು ನಾವು ಚೆಸ್ಟ್ ತಗೋಬೇಕಾದ್ರೆ 1.5 ಆ್ಯಡ್ ಮಾಡ್ಕೋತೀವಿ. ಈಗೇನು 8.5 ಬಂತು ಅದನ್ನು ಇಲ್ಲಿ 1.5 ಆ್ಯಡ್ ಮಾಡ್ಕೊಂಡ್ವಿ. ಹಂಗೆ ಅಲ್ಲ, ಇಲ್ಲ 8.5 ಪ್ಲಸ್ 1.5 ಹುಳೆ ಬಿಡಕ್ಕಲ್ವಾ ಮೇಡಮ್? ಇದು ಎಷ್ಟು ಬಂತು ಅಂದರೆ 7 ಅಲ್ವಾ. ಸೇಮ್ ಈಗ ನೋಡಿ 0 ಇಂದ 4 ಆಯಿತಾ. 5 ರಿಂದ 6 ಒಂದೇ ಸಮ. ಗೊತ್ತಾಯ್ತಲ್ಲ. ಹಿಂಗೆ ಇಟ್ಕೊಡ್ತೀರ ಸ್ಕೇಲು. ಇಲ್ಲೊಂದು ಅರ್ಧ ಇಂಚು, ಇಲ್ಲ ಅರ್ಧ ಇಂಚು. ಇದು 7 ಇದೆ ಅಂದರೆ 3.5 ಮಧ್ಯೆ ಸುಮ್ಮನೆ ಪಾಯಿಂಟ್ ಹಾಕಬೇಕು ಸೇಪ್ ಕೊಡೋಕ್ಕೆ ಸ್ಕೇಲ್ ಇಟ್ಕೊಂಡು. ಇಲ್ಲಿಂದ ಎಷ್ಟು ಅಂತಂದರೆ 3 ಬಂತಲ್ವ, ಇದು 3. ಇದು ನೆಕ್ ಆಗಲ್ಲ. ಏನು ಇಟ್ಕೋತೀವಿ ಇದು ನೆಕ್ ಆಗಲ್ಲ. ಈಗ ಭುಜ ನಮಗೆ ಸಿಕ್ತಲ್ವ ನೋಡಿ, 6 ಭುಜದಲ್ಲಿ 6.5. ನಾನೇನು ಮಾಡಿಬಿಟ್ಟಿದ್ದೀನಿ, ಇಲ್ಲಿಗೆ ಇಟ್ಬಿಟ್ಟಿದ್ದೀನಿ, ಪರವಾಗಿಲ್ಲ. ಇಲ್ಲಿಗೆ ಇಟ್ಕೊಬಿಟ್ಟಿದ್ದೀನಿ. ಹತ್ತಿದು ಪಾಯಿಂಟ್ ಇಲ್ಲಿಗೆ ಎತ್ತು. ಇದು 6.5 ಅಲ್ವ ಭುಜ, ಇಲ್ಲಿಗೆ ಇದಿಲ್ಲ. ಇಲ್ಲೂ 3 ಬಂತಲ್ವಾ. ಇದನ್ನು ನೆಕ್ ಅಗಲ ಕೊಟ್ಕೋಬೇಕು. ಸೇಪ್ ಕೊಡೋಕ್ಕೆ ಇದು ಫ್ರಂಟ್ ಅಂದ್ರಿಂದ ನೋಡಿ ಹಿಂಗೆ ಒಳಗೆ ಬರುತ್ತೆ. ಈ ಸೇಪ್ ಕೊಡಲೇಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ನೀವು ನೆಕ್ಸ್ಟು ಇದನ್ನು ತಪ್ಪು ಮಾಡೋಕ್ಕೆ ಹೋದಾಗ ಕಷ್ಟ ಆಗುತ್ತೆ. ಅದು ಉಬ್ಕೊಂಡಾಗ ಕಾಣುತ್ತಲ್ವಾ. ಈಗ ನಮ್ಮದೇ ಬ್ಲೌಸು ಈ ಸೇಪ್ ತೆಗಿಲಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಬಂದ್ಬಿಡುತ್ತೆ ಜಾಸ್ತಿ ಈ ಥರ. ಅಥವಾ ಇದು ಸೇಪ್ ತೆಗಿನಿಲ್ಲ ಇಲ್ಲಿ ಜಾಸ್ತಿ ಈ ಥರ ಆಗುತ್ತೆ. ಅದರಿಂದ ಇವನ್ನ ಮರಿಲೇಬಾರ್ದು, ಹಿಂಗೆ ಕೊಡಲೇಬೇಕು ಆಯಿತಾ.
ಒಂದು ಅರ್ಧ ಇಂಚು ಮೇಡಮ್. ಇದು ಮ್ಯಾಮ್ ಇದು ಅರ್ಧ ಇಂಚ್ ಕೊಡ್ಬೇಕು. ಅರ್ಧ ಇಂಚು ಭುಜ ಇಳಿಸಕ್ಕೆ. ಇಲ್ಲ ಅಂದ್ರೆ ಹಿಂಗೆ Drop ಇದು ಆಗುತ್ತೆ. ಇದು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದ್ರೆ ಇದು ಹಿಂಗೆ ಬಂದಿರುತ್ತೆ, ಇಲ್ಲ ಹಿಂಗೆ ಹೋಗಿರುತ್ತೆ. ಅದರಿಂದ ಎರಡು ಇವು ಎಲ್ಲ ಇರ್ತವೆ. ಎಷ್ಟು 10 ಬಂತಲ್ವಾ? ಈಗ ಇದು ಒಂದು ಅರ್ಧ ಇಂಚ್ ಅಷ್ಟೇ. ನಾವು ಉದ್ದ ಮತ್ತು ಇದರಲ್ಲೇ ತಗೋಬಿಟ್ಟು ನಾನೇನು ಮಾಡ್ತಿದ್ದೀನಿ ಈಗ ಡಬಲ್ ಇಟ್ಕೊಂಡಿರೋದ್ರಿಂದ ಇಲ್ಲೇ ಆಗೋಯ್ತು ನೋಡಿ. ಇದರಲ್ಲೇ ಇದು ಕಟ್ ಮಾಡಿದಾಗ ಬ್ಯಾಕು ಸಿಕ್ತು ಆಯಿತಾ. ಇಲ್ಲೇ ನೋಡಿ ಈ ಶೇಪ್ನು ಕೊಡ್ತಾ ಇದ್ದೀನಿ. ಮೇನ್ ಅಷ್ಟೇ ಆಯ್ತಾ. ಇದೊಂದು ಸೇಪ್ ತಾನೆ ಇದು ಆಯ್ತಾ. ಇನ್ನು ಇದು ಇಲ್ಲೇ ಇದೆ 4. ಇನ್ನು ಈ ಸೇಪ್ ಮಾತ್ರ ಆಯ್ತಾ ಇಲ್ಲಿ ಕೊಡ್ತಾ ಇದ್ದೀನಿ ಒಂದು ಅರ್ಧ ಇಂಚು ಜಾಸ್ತಿ. 0 ಇಂದ 3 ಹಾಂ. ಈಗ ನೀವು ಇದೊಂದು ಮಾಡೋ ಬದಲು ಹಿಂಗೆ ಫೋಲ್ಡಿಂಗ್ ಆದಾಗ ಇಷ್ಟೇ ವ್ಯತ್ಯಾಸ. ಯಾರು ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಅಳತೆ ತೊಗೊಂಡ್ವಿ, ನಮಗೆ ಏನು ಬೇಕು, ನೆಕ್ ಒಂದು ಅಗಲ ಬೇಕು, ಈ ಸೇಪ್ ಒಂದು ಕೊಡಬೇಕು ಅಷ್ಟೇ ಆಯಿತಾ. ಈಗ ಇಲ್ಲಿ ತೊಗೊಂಡ್ವಿ, ಇದೇನು ಈ ಸೇಪ್ ಇದೆ ಅದನ್ನೇ ನಾನು ಇಲ್ಲಿ ತೊಗೊಂಡೆ ಆಯಿತಾ. ಒಂದು ಅರ್ಧ ಇಂಚು ಹಿಂಗೆ ಹಾಂ. ಇದನ್ನು ಈಗ ತಗೋಬೇಕು ಒಂದು ಮಾತ್ರ. ಈಗ ಕಟ್ ಮಾಡ್ತೀನಿ ನೋಡಿ, ಒಂದು ಮಾತ್ರ ಇಲ್ಲಿ ನೋಡಿ ಸ್ವಲ್ಪ ಇದನ್ನು ಮಾತ್ರ ಫ್ರಂಟು ಇಷ್ಟು ತೆಗಿಬೇಕು ಆಯಿತಾ. ಇನ್ನೆಲ್ಲ ಅರ್ಥನ ಇಲ್ಲಿಗೆ ತೆಗಿತೀವಿ ಸ್ವಲ್ಪ. ಈಗ ಕಟ್ ಮಾಡಿರೋದು ಬ್ಯಾಕ್ ಅಲ್ವಾ? ಹಾಂ, ಬ್ಯಾಕ್ ಬ್ಯಾಕು Back ಅಲ್ಲ, front ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಈಗ ಮುಂದೆ ಮುಂದೆ ಇದು 4 ಕಟ್ ಮಾಡಿದೆ, ಇದು 4 ಕಟ್ ಮಾಡಿದ್ದೀನಿ. ಈಗ ಮೇಲ್ಗಡೆದು 2 ಮಾತ್ರ ತಗೋಬೇಕು. ಅದು ಫ್ರಂಟು. ಒಂದು 6,000 ಕ್ಯಾಶ್ ಕೊಡಬೇಕು. ನೋಟ್ ಇಟ್ಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು. ನೀವು ಜಾಸ್ತಿ ತೆಗೆದ್ರೆ ಇಲ್ಲಿ ಭುಜ ಹೆಚ್ಚು ಕಡಿಮೆ ಬರುತ್ತೆ ನೋಡಿ ಕೇಳೋಣ ಗುರು ಆಯಿತಾ. ಇದನ್ನು 4 ತೆಗೀರಿ. ಏನು ಬ್ಯಾಕ್ದ ಮಾತ್ರ ಸ್ವಲ್ಪ ಐತೆ. ಇನ್ನು 6,000 ಬಟ್ಟೆಲಾಗಲಿ ಪೇಪರ್ಲಾಗಲಿ. ಇನ್ನು ನಿಮ್ಗೆ ಗೊತ್ತಾಗಬೇಕಲ್ಲ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಸ್ವಲ್ಪ ಅದಿಂದ ತಗೊಂಡು ಇದನ್ನು ಮಾತ್ರ ಕಟ್ ಮಾಡಿ. ಇದು ನಿಮಗೆ ನೋಡಿ ಇದು ಶೇಪ್ ಹಿಂದಕ್ಕೆ ಶೇಪ್ ಕೊಡಂಗಿಲ್ವಾ ಅದಕ್ಕೆ? ಇಲ್ಲ, ಅದು ಜಾಸ್ತಿ ಇರಬೇಕು ಕೊಟ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಇದೇ ಸೇಪ್ ಬರಬೇಕು. ಇಲ್ಲಿ ನೋಡಿ ಮುಂದೆ ಇದು ಅಲ್ಲ, ಇದು ಕೊಟ್ಟಿಲ್ವಲ್ಲ ಮ್ಯಾಮ್ ಅದಕ್ಕೆ. ಇದು ಹಿಂದೆದಕ್ಕೆ ಇವಾಗ ಕೊಡ್ತೀರಾ? ಹಾಂ ಸರಿ. ಇದನ್ನು ಇಲ್ಲಿಗೆ ತೆಗೀರಿ, ಗೊತ್ತಾಗಲ್ಲ ಅಂತ 4 ಕೊಟ್ಟು ಇದು ಇಷ್ಟು ಇರ್ಬೇಕು ಜಾಸ್ತಿ. ಓಕೆ.